ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹಾಯ್ ಎವ್ರಿವನ್, ನಾನು ನಿಮ್ಮ ಕೆ. ಜಾಲಿ ನಾನಲ್ಲ ಪೋಲಿ. ಯಾವಾಗಲೂ ಟ್ರಿಪ್ಗೆ ಪ್ಲ್ಯಾನ್ ಮಾಡೋದು ವರ್ಕೌಟ್ ಆಗಲ್ಲ, ಆದರೆ ರಾಯರ ಕೃಪೆ ನಮ್ಮ ಮೇಲಿದ್ದರೆ ಎಲ್ಲ ಟ್ರಿಪ್ಪೂ ಹಾಗೆ ಆಗುತ್ತೆ. ಸೊ ನಾವೆಲ್ಲರೂ ಪ್ಲ್ಯಾನ್ ಮಾಡಿ ನಮ್ಮ ರಾಘು ಬಾಸ್ ಕಾರಲ್ಲಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋದೋ. ಸೊ ಶನಿವಾರ ಪ್ಲ್ಯಾನ್ ಮಾಡಿ ನಾವು ಇಲ್ಲಿ ಸಂಜೆ ಬಿಟ್ಟು, ಸೊ ಸಂಜೆ ಹೋಗ್ಬೇಕಾದ್ರೆ ಕಾರ್ನಲ್ಲೇ ಮಸ್ತಿ ಕುಸ್ತಿ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೋ. ಸೊ ಹೋಗ್ಬೇಕಾದ್ರೆ ರೀಲ್ಸ್ ಮಾಡೋಣ ಅಂತ ಅವ್ನು ರೀಲ್ಸ್ ಸಹ ಮಾಡ್ತಿದ್ದೋ. ಹಾಗೆ ಹಾಡನ್ನ ಹಾಕ್ಕೊಂಡು ಓನ್ ವಾಯ್ಸಲ್ಲಿ ಹಾಡೋಣ ಅಂತ ಆಡ್ತಾಯಿದ್ದೋ. ನೋಡಿ ಇದು ಹೀಗೆ ರೀಲ್ ಮಾಡಿಕೊಂಡು ಆಟ ಆಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ದಾರಿಯಲ್ಲಿ ಹೋಗ್ಬೇಕಾದ್ರೆ ಟೈಮೇ ಗೊತ್ತಾಗಲಿಲ್ಲ. ಮಿಡ್ ನೈಟ್ ಆಗೋಗಿತ್ತು. ನಮ್ಮ ಸಂತು ಮಿಡ್ ನೈಟಲ್ಲೂ ಒಂದು ರೀಲ್ ಮಾಡಬೇಕು ಅಂತ ರೋಡಲ್ಲೇ ಹೇಳ್ಬಿಡೋದ, ಅದೊಂದು ರೀಲ್ ನೋಡ್ಬಿಡಿ. ಹೀಗೆ ಜಾಲಿ ಮಾಡಿಕೊಂಡು ಮಂತ್ರಾಲಯನ ನೈಟ್ ತಲುಪಿದ್ದು. ಸೊ ಬೆಳಗ್ಗೆ ದೇವ್ರ ದರ್ಶನ ಮಾಡೋಣ, ರಾಯರ ದರ್ಶನ ಮಾಡೋಣ ಅಂದ್ಬಿಟ್ಟು ರಾಯರ ಬೃಂದಾವನಕ್ಕೆ ಹೋದೋ. ಮಠಕ್ಕೆ ಹೋದಾಗ ತುಂಬ ರಶ್ಶು, ಎಷ್ಟು ರಶ್ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ. ಅದ್ರ ಮಧ್ಯದಲ್ಲಿ ನಾವು ಒಂದು ವಿಡಿಯೋ ಮಾಡೋಣ ಅಂತ ಬೇರೆ. ಸೊ ರಶ್ಶು ನಾವು ಹೋಗಿದ್ದು ಸಂಡೇ ಮಾರ್ನಿಂಗು. ಸೊ ಅಲ್ಲಿ ಸ್ಪೆಷಲ್ ದರ್ಶನಕ್ಕೆ ಅಂತ ಹೋದೋ. ಸ್ಪೆಷಲ್ ದರ್ಶನ ಯಾವುದೋ ಕಾರಣದಿಂದ ಸಿಗಲೇ ಇಲ್ಲ. ಅಲ್ಲಿ ಕ್ರೌಡ್ ನೋಡ್ಬಿಟ್ಟು ನಮಗಂತೂ ಶಾಕ್ ಆಗಿತ್ತು, ಇವತ್ತೇನು ದರ್ಶನ ಆಗುತ್ತೋ ಇಲ್ವಪ್ಪ ಅಂತ. ಆದರೆ ನಾವೆಲ್ಲರೂ ರಾಯರ ದರ್ಶನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದು. ಸೊ ಸ್ಪೆಷಲ್ ದರ್ಶನ ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ರಾಘು ಇಬ್ಬರು ಹೋಗಿ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು, ರವಿ ಸಂತು ಪಾಟೀಲ್ ಸರ್ ಅವರು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತರ್ತೀವಿ ಅಂತ ಹೋಗಿ ಅವ್ರು ಬರಲೇ ಇಲ್ಲ. ನಾನು ರಾಘು ನಾರ್ಮಲ್ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೋ. ನಗು ಅಂದರೆ ನಾವು ಯಾರ್ಯಾರು ಎಲ್ಲೆಲ್ಲಿದ್ದೀವಿ ಯಾರಿಗೂ ಗೊತ್ತಾಗ್ತಿಲ್ಲ. ಫುಲ್ ಕ್ರೌಡು. ಹೇಗೆ ಅಂದರೆ ಅಲ್ಲಿ ಹಾಕಿರೋಂಥ ಬ್ಯಾರಿಕಾರ್ಡು ಕಿತ್ತು ಬರ್ತಿತ್ತು. ಸೊ ಅಷ್ಟು ಜನ ಕಳ್ಳಾಡ್ತಿದ್ರು. ಸೊ ಹೇಗೋ ಮಾಡಿ ದರ್ಶನ ಮಾಡೋದಕ್ಕೆ ಹೋದೋ. ದರ್ಶನ ಮಾಡಿಕೊಂಡು ಒಳಗಡೆ ದೇವ್ರ ದರ್ಶನ ಆಗಿ ನಮಗೆ ಮಂತ್ರಾಕ್ಷತೆನೂ ಸಿಗಲಿಲ್ಲ. ಪ್ರಸಾದಕ್ಕಂತೂ ತುಂಬ ಲೈನಲ್ಲಿ ನಿಂತಿದ್ರು ಜನ. ಸೊ ಅದನ್ನು ನೋಡ್ಬಿಟ್ಟು ನಮಗೆ ಆ ಪ್ರಸಾದನೂ ಆಗಲಿಲ್ಲ. ಸದ್ಯ ದೇವರ ದರ್ಶನ ಚೆನ್ನಾಗಾಯಿತು. ರಾಯರ ಕೃಪೆ ನಮ್ಮಲ್ಲಿದೆ ಅಂದ್ಕೊಂಡು ರಾಯರ ದರ್ಶನ ಮಾಡಿಕೊಂಡು ಎಲ್ಲರೂ ಹೊರಗಡೆ ಬಂದು. ಸೊ ಬರೋಷ್ಟರಲ್ಲಿ ಆಗಲೇ 2:30-3 ಗಂಟೆ ಮಧ್ಯಾಹ್ನ ಆಗಿತ್ತು. ಅಷ್ಟು ಕ್ರೌಡ್ ಇತ್ತು ನಾವು ದರ್ಶನ ಮುಗಿಸ್ಕೊಂಬರೋಷ್ಟರಲ್ಲಿ. ಸೊ ನಾನು ರಾಘು ಫಸ್ಟ್ ರೂಮ್ ಹತ್ರ ಹೋದೋ. ಮಧ್ಯದಲ್ಲಿ ಇನ್ನೂ 1 ಅವರ್ ಆಗಿದ್ಮೇಲೆ ಸಂತು ಪಾಟೀಲ್ ಸರ್ ರವಿ ಸರ್ ಎಲ್ಲ ಫುಲ್ಲು ಟಯರ್ಡಾಗಿ ಬಂದರು. ಸೊ ಅದಾಗಿದ್ಮೇಲೆ ಫಸ್ಟು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ರೂಮ್ ಹತ್ರ ಬಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡ್ಕೊಂಡು ಮಂತ್ರಾಲಯ ಪ್ರವಾಸದಿಂದ ನಾವು ಮಿಡ್ ನೈಟ್ ವಾಪಸ್ ಬಂದು. ಸೊ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಈ ರೀಲ್ಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸು ಮಂತ್ರಾಲಯಕ್ಕೆ ಹೋಗಿದ್ರೆ ಹೇಗಿತ್ತು ನಿಮ್ಮ ಟ್ರಿಪ್ಪು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. عندي خوش فصلة يا اخي تفوز والله خوش رقصة يا اخي دوس عندي خوش فصلة ها فلبرة يا اخي دوس عندي خوش فصلة يا اخي